ನಳಿನ್ ಅತುಲ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಬರಲಿ ಜೋರಾದ ಚಪ್ಪಾಳೆ. ಎಸ್ ಸರ್, ಮೊದಲನೇದಾಗಿ ಅದ್ಭುತವಾದ ಕಾರ್ಯಕ್ರಮ, ಅದ್ಭುತವಾದ ವೇದಿಕೆನ ನಿರ್ಮಿಸಿದ್ದೀರಾ. ಸೊ ಈ ಒಂದು ಇಂಥ ಒಂದು ದೊಡ್ಡ ಈವೆಂಟ್ ಬಗ್ಗೆ ಈಗಾಗಲೇ ಮಾತಾಡಿದ್ದೀರಾ. ಆದ್ರೂ ಕೂಡ ಧ್ರುವ ಸರ್ಜಾ ಅವ್ರಿಗಾಗ್ಲಿ, ಈ ಒಂದು ಆನೆಗೊಂದಿ ಉತ್ಸವದ ಬಗ್ಗೆ ಆಗ್ಲಿ ಒಂದು ಎರಡು ಮಾತು ಸರ್. ಹಿಂದಿನ ಆಲ್ರೆಡಿ ನಾವೆಲ್ಲ ಕೂಡ ವಿಚಾರಗಳನ್ನ ಮಾತಾಡಿದ್ದೇನೆ. ಮುಖ್ಯವಾಗಿ ನಾನು 2008-09 ಸಮಯದಲ್ಲಿ ಶ್ರೀಕೃಷ್ಣದೇವರಾಯರ 500ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿತ್ತು. ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು, ಮೊಗಿನ ಮನಸ್ಸು ಅಂತ ಹೇಳಿ. ಎಲ್ಲ ಕಲಾವಿದರ ಜೊತೆಯಲ್ಲಿ ಯಶ್ ಕೂಡ ಶ್ರೀಕೃಷ್ಣದೇವರಾಯರ ಪಾತ್ರೆಯಲ್ಲಿ ಬಂದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲ ಕಲಾವಿದರ ಜೊತೆಯಲ್ಲಿ. ನಾನು ನೋಡಿ ಈ ಹುಡುಗ ಇಷ್ಟು ಚೆನ್ನಾಗಿದ್ದಾನೆ, ಇಷ್ಟೆಲ್ಲ ಹೈಟು ಅಂತೇಳಿ, ಯಾರು ಅಂತಂದ್ರೆ ಒಂದೇ ಸಿನಿಮಾ ಆಗಿದೆ ಅಂತೇಳಿ ಒಂದು ಕಿರೀಟ ತೆಗೆದ್ಮೇಲೆ ನನಗೆ ಗೊತ್ತಾಯಿತು. ಅವತ್ತು ನಾನೊಂದು ಮಾತನ್ನು ಹೇಳಿದೆ, ನಾನು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದ್ದೀರೋ ಅದನ್ನ ಮೀರಿ ನೀವು ಹೆಸರು ಮಾಡ್ತೀರಿ ಅಂತ ಹೇಳಿ ಜಸ್ಟ್ ನಾನು ಯಶ್ ಅವ್ರಿಗೆ ನಾನು ಅವತ್ತೇನು ಒಂದು ವಿಶ್ ಮಾಡಿದೆ. ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ, ಪ್ರಪಂಚದಲ್ಲೇ ತಲೆ ಎತ್ತಿ ನೋಡುವಂತ ಒಂದು ರೀತಿಯಲ್ಲಿ ಇವತ್ತು ಅವರು ಬೆಳೆದಿದ್ದಾರೆ. ಎರಡನೇದಾಗಿ ನಾನು ಧ್ರುವ ಸರ್ಜಾ ಅವ್ರನ್ನ ಇವತ್ತೇನು ನಾವು ಪ್ರೋಮೋದಲ್ಲಿ ನಾವು ನೋಡಿದೀವೋ ಎಲ್ಲಾ ಸಿನಿಮಾಗಳನ್ನ ಕೂಡ ನಾನು ನೋಡಿದೆ. ವಿಶೇಷವಾಗಿ ನಾನು ಧ್ರುವ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ಅವ್ರ ಇಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸೋದರ ಮಾವೆಂದರು ಅರ್ಜುನ್ ಸರ್ಜಾ ಅವರಾಗಿರ್ಬೋದು, ಅವ್ರ ಇಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯಾವುದೇ ದುರಹಂಕಾರ ಇಲ್ಲ, ಯಾರಾದ್ರೂ ಕೂಡ ಆ ಪ್ರೀತಿ ಆ ವಾತ್ಸಲ್ಯ ಅವ್ರು ತೋರಿಸುವಂತದ್ದು. ಧ್ರುವದಲ್ಲಿ ಕೂಡ ಖಂಡಿತವಾಗ್ಲೂ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇವತ್ತು ಯಶ್ ಅವ್ರು ಏನ್ ಹೆಸರು ಮಾಡಿದಾರೋ ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದ್ರೂ ಒಳ್ಳೆ ಕೀರ್ತಿ ಬರೋಂಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದ್ರೆ ಅದು ನಮ್ಮ ಧ್ರುವ ಸರ್ಜಾ ಮಾಡ್ತಾರೆ ಅಂತ ನಾನು ಹೇಳ್ಬೇಕು. ಬಹಳಷ್ಟು ನಾವು ಇಲ್ಲಿ ವೇದಿಕೆ ಕಾರ್ಯಕ್ರಮ ಆಗ್ತಾ ಇದೆ, ನಾನು ಅಲ್ಲಿ ಬಂದು ವೇದಿಕೆ ಮುಂದೆ ಕೂಡ್ತೀನಿ, ನಾನು ಜನಾರ್ದನ್ ರೆಡ್ಡಿ ಅವ್ರ ಭಾಷಣ ಕೇಳ್ತೀನಿ ಅಂತ ಹೇಳಿ ಮೆಸೇಜ್ ಕಳಿಸಿದ್ರು. ನಾನು ಹೇಳಿದೆ, ಯಾಕಂದ್ರೆ ಪ್ರೋಗ್ರಾಮ್ ಎಲ್ಲ ಇದಾಗ್ಬಿಡುತ್ತೆ, ಯಾಕಂದ್ರೆ ಜನ ಬಂದಿರೋದು ನಮ್ಮ ರಾಜಕಾರಣಿಗಳ ಒಂದು ಭಾಷಣ ಇದೆಲ್ಲ ಒಂದು ಕಡೆ ಆದ್ರೆ, ಕಲಾವಿದರ ಬಗ್ಗೆ ವಿಶೇಷವಾಗಿ ಧ್ರುವ ಸರ್ಜಾ ಬಗ್ಗೆ ಇರುವಂತ ಒಂದು ಪ್ರೀತಿ, ಇಲ್ಲಿರುವಂತ ಎಲ್ಲ ಜನರು ಯುವಕರು ಕೂಡ ನೋಡಿ ಎಷ್ಟು ನಿಶಬ್ದವಾಗಿ ನಿಮ್ಮನ್ನ ಕಣ್ತುಂಬ ಎಲ್ಲರೂ ನೋಡ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರ ಪ್ರೀತಿನೇ ಕಾರಣ. ಖಂಡಿತವಾಗ್ಲೂ ಕೂಡ ತಾವೇನು ಹನುಮತ್ ಭಕ್ತರಾಗಿ, ನಾನು ಯಾಕೆಂದ್ರೆ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಕೇವಲ 8-9 ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು. ಒಂದು ಕಡೆ ಸಿನಿಮಾ ಶೂಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ, ಅದು ಪ್ಯಾನ್ ಇಂಡಿಯಾ ಮೂವಿ. ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತೇ ಧ್ರುವ ಸರ್ಜಾ ಅವ್ರನ್ನ ಇವತ್ತು ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಇವತ್ತು ಹನುಮತ್ ಭಕ್ತರಾಗಿರೋ ಕಾರಣ ಕುಟುಂಬ ಖಂಡಿತವಾಗ್ಲೂ ಕೂಡ ಧ್ರುವ ಸರ್ಜಾ ಈ ಒಂದು ಪುಣ್ಯಭೂಮಿಗೆ, ಹನುಮನ ನಾಡಿಗೆ ಅವ್ರು ಬರಲೇಬೇಕು ಅನ್ನುವಂತ ಒಂದು ನನ್ನ ಆಸೆ ಇತ್ತು. ಒಂದೇ ಒಂದು ಮಾತಿಗೆ ಅವ್ರಿಗೆ ತಿಳಿಸಿದ ತಕ್ಷಣ ಅವ್ರು ಇಲ್ಲಿ ಬಂದು ತಮ್ಮೆಲ್ಲರನ್ನು ಕೂಡ ನೋಡಿ ಮಾತಾಡಿಸ್ಬೇಕಂತ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಬರುವಂತ ದಿನಗಳಲ್ಲಿ ಪ್ರತಿಯೊಂದು ಆ ಹನುಮಂತನ ಅದ್ಭುತವಾದಂತ ಕಾರ್ಯಕ್ರಮಗಳು ಇವತ್ತು ಇಡೀ ದೇಶ ನೋಡುವ ರೀತಿಯಲ್ಲಿ ಅಯೋಧ್ಯೆಯ ನಂತರ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಒಬ್ಬ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ, ತಮ್ಮೆಲ್ಲರ ಆಶೀರ್ವಾದ ಮತ್ತು ಆ ಹನುಮಂತನ ಆಶೀರ್ವಾದ ಧ್ರುವ ಸರ್ಜಾ ಮೇಲೆ ಇರಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.